Next lesson ఏంటి? 8th lesson. Refine your reason, observe your life without immediate conclusion. సో మీరు ఇక్కడ మీ ಜ್ಞಾನಾన్ని ಪ್ರದರ್ಶಿಂಚಾలి కదా. ಕನ್ನಡದಲ್ಲಿ ಓಕೆ, ನಿಮ್ಮ ಜ್ಞಾನವನ್ನು ತೋರಿಸ್ಕೋಬೇಕಲ್ವಾ? ಪ್ರಾಕ್ಟಿಕಲ್. ನನಗೆ ಎಷ್ಟು ಜ್ಞಾನ, ಎವ್ರಿ ಟೈಮ್ ಯು ಹ್ಯಾವ್ ಟು ಚೆಕ್. ಸೊ ಇದನ್ನ ಚೆಕ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು? ಇನ್ನೊಬ್ಬರು ಹೇಗಿದ್ದಾರೆ ಅನ್ನೋ ಒಂದು ಜಡ್ಜ್ಮೆಂಟ್, ಒಂದು ಕನ್ಕ್ಲೂಷನ್. ಇನ್ನೊಬ್ಬರ ಬಗ್ಗೆ ಬೇಡ, ನಿನಗೆ ಬಂದಿರೋ ಪರಿಸ್ಥಿತಿಗಳು ಯಾಕೆ ಏನು ಅನ್ನೋದು ವಿತೌಟ್ ಎನಿ ಜಡ್ಜ್ಮೆಂಟ್ ಸಾಕ್ಷೀಭೂತರಾಗಿ ನೋಡ್ರಿ ಅಂತ ಹೇಳ್ತಾರೆ. ಸೊ ನನಗೆ ಈ ಲೆಸನ್ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ, ನನಗೆ ಅರ್ಥ ಆಗಿರೋವರೆಗೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿತೌಟ್ ಎನಿ ಕನ್ಕ್ಲೂಷನ್ಸ್, ಈ ಪರಿಸ್ಥಿತಿ ಬಂದಿದೆ, ಯಾವುದು ಡಿಸೈಡ್ ಮಾಡ್ಕೋಬೇಡ. ನನ್ನ ಗ್ರಹಚಾರ ಇಷ್ಟೇ ಅಲ್ಲ, ಇದು ಬಂದಿದೆ. ಸೊ ಯಾವತ್ತೂ ಬೇಡ ನಾನು ಇಷ್ಟೇ, ನೋ, ಯಾವತ್ತೂ ಕನ್ಕ್ಲೂಷನ್ ತಗೋಬೇಡ್ರಿ, ಜಡ್ಜ್ಮೆಂಟ್ ಕೊಡ್ಬೇಡ್ರಿ. ಬಿಕಾಸ್ ಮತ್ತೆ ನೀವು ಥಾಟ್ ರಿಲೀಸ್ ಮಾಡ್ತಾ ಇದ್ದೀರ, ನನ್ನ ಗ್ರಹಚಾರ ಇಷ್ಟೇ ಅನ್ನೋದು ತಪ್ಪಲ್ವ ಅದು? ಸೊ ವಿತೌಟ್ ಎನಿ ರೀಸನಿಂಗ್, ಲಾಜಿಕಲ್ ಮೈಂಡ್ ಏನು ಬೇಡ. ಇಲ್ಲಿ ಹೇಗಿರ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಕೇಳಿದ್ವಲ್ಲ, ಎಷ್ಟು ಚಕ್ರಗಳಿರ್ತವೆ? 6 ಚಕ್ರಗಳು, ಸಹಸ್ರಾರ ಸ್ಥಿತಿ ಅಂತ ಹೇಳ್ತೇವೆ. ಏನು ಸಹಸ್ರಾರ ಸ್ಥಿತಿ ಅಂದ್ರೆ? ಸಹಸ್ರಾರ ಅಂತ ಯಾಕಿದ್ದಾರೆ? 1000 ಪೆಟಲ್ಸ್. ಓಕೆನಾ? ಒಂದೊಂದು ಸಿಂಬಲ್ ಇರುತ್ತೆ, ಒಂದೊಂದು ಪೆಟಲ್ಸ್ ಇರುತ್ತೆ. ಓಕೆ, ಇಲ್ಲಿ ಸಹಸ್ರಾರ ಸ್ಥಿತಿ ಅಂತ ಅಂದ್ರೆ ಏನು ಅಂದ್ರೆ, ಒಂದು ಸ್ಥಿತಿಯನ್ನು ನಾವು 1000 ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕು. ಏನಾದ್ರೂ ಸಿಚುವೇಶನ್ ಬಂತು ಅಂತ ಅನ್ಕೊಳ್ಳಿ. ಸೊ ಇವತ್ತು ಮಾರ್ನಿಂಗ್ ನಾನು ಬರಬೇಕು, ಇಲ್ಲಿ ಕ್ಲಾಸಿಗೆ ಬರಬೇಕು. ಆ್ಯಕ್ಚುಲಿ ನಾನು ಟ್ಯೂಷನ್ಸ್ ತೊಗೊತೀನಿ. ಆ ಟ್ಯೂಷನ್ ಮಕ್ಕಳು ಫೋನ್ ಮಾಡಿದ್ರು, ಮೇಡಮ್ ಇವತ್ತು ಸಂಡೇ ಈವ್ನಿಂಗ್ ಬರ್ತೀವಿ ಅಂತ ಹೇಳಿ. ಈವ್ನಿಂಗ್ ನಾನು ಇರಲ್ಲ ಅಂತ. ಅದು ನಮ್ಮ ಡೌಟ್ಸ್ ಇದ್ದಾವೆ. ಮಾರ್ನಿಂಗ್ 6:45 ಫೋನ್ ಮಾಡಿ. ಈಗ ನಾನು ಏನು ಪಾಯಿಂಟ್ ಆಫ್ ವ್ಯೂ? ಬೇಡ ಅಂತ ಹೇಳ್ಬೋದು. ಬೇಡ ಅಂದರೆ ಇಲ್ಲಿ ಒಪ್ಪಿಕೊಂಡು ಇಲ್ಲಿ ಬರೋದು ಲೇಟ್ ಆಗುತ್ತೆ, ಎವ್ರಿಥಿಂಗ್. ಸೊ ಇದೊಂದು ಚಾಲೆಂಜ್ ನನಗೆ. ಅವರು ಬರಲಿ, ನಾನು ಕ್ಲಾಸು ಹೋಗ್ತೀನಿ, ರೈಟ್ ಟೈಮ್ಗೆ ಹೋಗ್ತೀನಿ. ಸೊ ಸ್ವಲ್ಪ ಲೇಟ್ ಆಗಿರ್ಬೋದು ಸರ್, ನಾನು ಹೋಗ್ಲೇಬೇಕು. ಅಂದರೆ ಇಂಥವು ಎಷ್ಟೋ ಸಿಚುವೇಶನ್ಸ್ ಬರ್ತವೆ ನಮಗೆ. ಓಕೆ, ಆದರೂ ಕೂಡ